ನಾವು ನೀವೆಲ್ಲ ಸೂರ್ಯಗ್ರಹಣವನ್ನು ನೋಡಿರ್ತೀವಿ. ವರ್ಷಕ್ಕೆ ಒಂದೆರಡು ಸೂರ್ಯಗ್ರಹಣಗಳಾಗುತ್ತೆ. ಅದೇ ರೀತಿ ಒಂದೆರಡು ಚಂದ್ರಗ್ರಹಣಗಳು ಕೂಡ ಆಗುತ್ತೆ. ಸೂರ್ಯಗ್ರಹಣದಲ್ಲೂ ಪೂರ್ಣ ಸೂರ್ಯಗ್ರಹಣ ಅಂತಿದೆ, ಕಂಕಣ ಸೂರ್ಯಗ್ರಹಣ ಅಂತಿದೆ, ಹಾಗೆ ಪಾರ್ಶ್ವಗ್ರಹಣ ಅಂತ ಕೂಡ ಇರುತ್ತೆ. ಅದರಲ್ಲೂ ಈ ಪೂರ್ಣ ಸೂರ್ಯಗ್ರಹಣ ಅಂತ ಇದೆಯಲ್ಲ, ಅದನ್ನು ನೋಡಬೇಕು ಅಂದರೆ ಸರಿಸುಮಾರು ಒಂದು 18 ತಿಂಗಳು ಕಾಯಬೇಕು. ಯಾಕಂದರೆ 18 ತಿಂಗಳಿಗೊಮ್ಮೆ ಈ ಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತೆ. ಆದರೆ ಈಗ ವಿಜ್ಞಾನಿಗಳು ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ಇನ್ಮೇಲೆ ವರ್ಷಕ್ಕೆ 1-2 ಬರೋಬ್ಬರಿ 50 ಸೂರ್ಯಗ್ರಹಣ ಆಗುತ್ತೆ. ಒಂದೊಂದು ಸೂರ್ಯಗ್ರಹಣನೂ ಇಲ್ಲಿ 6 ಗಂಟೆ ಕಾಲ ಇರುತ್ತೆ. ವಿಜ್ಞಾನಿಗಳು ಮಾಡ್ತಿರುವಂತಹ ಈ ಎಕ್ಸ್ಪೆರಿಮೆಂಟ್ನಲ್ಲಿ ನಮ್ಮ ಹೆಮ್ಮೆಯ ಇಸ್ರೋ ಪಾಲು ಕೂಡ ಇದೆ. ಮಾನವನೇ ನಿರ್ಮಿಸ್ತಿರುವಂತಹ ಈ ಕೃತಕ ಸೂರ್ಯಗ್ರಹಣದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರಿಸ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆಲ್ಲ ಸೂರ್ಯಗ್ರಹಣ ಹೇಗಿರುತ್ತೆ ಅಂತ ಗೊತ್ತಿದೆ. ಇಲ್ಲಿ ಸೂರ್ಯ ಮತ್ತು ಭೂಮಿಗೆ ಅಡ್ಡಲಾಗಿ ಚಂದ್ರ ಬರ್ತಾನೆ. ಆ ಸೂರ್ಯನ ನೇರದಲ್ಲಿ ಬಂದಂತಹ ಚಂದ್ರ ಆ ಸೂರ್ಯನ ಬೆಳಕು ಏನಿದೆ ಅದು ಭೂಮಿಗೆ ಬರದಂತೆ ಅಲ್ಲಿ ತಡಿತಾನೆ. ಆ ಭೂಮಿಯ ಒಂದು ಪ್ರದೇಶದಲ್ಲಿ ಆಗ ಚಂದ್ರನಿಂದ ಸೂರ್ಯನ ಬೆಳಕು ಅಲ್ಲಿ ಕಾಣಲ್ಲ. ಇದೇ ಸೂರ್ಯಗ್ರಹಣ. ಇಂಥ ಸೂರ್ಯಗ್ರಹಣ ವರ್ಷಕ್ಕೆ 1-2 ಸಾರಿ ಆಗುತ್ತೆ. ಈ ಸೂರ್ಯಗ್ರಹಣದ ಅವಧಿ ಹಬ್ಬಬ್ಬ ಅಂದರೆ ಕಂಪ್ಲೀಟ್ ನೋಡಬೇಕು ಅಂತಂದರೆ ಅರ್ಧ ಗಂಟೆಗಳಷ್ಟು ಕಾಲ ಇರುತ್ತೆ. ಅದರಲ್ಲೂ ಅದರ ರಿಂಗ್ ಆಕಾರದ ಸೂರ್ಯಗ್ರಹಣ ಕಾಣಬೇಕು ಅಂತಂದರೆ ಕೇವಲ ಅದು ಆ ರಿಂಗ್ 1-2 ನಿಮಿಷಗಳಷ್ಟೇ ಕಾಣ್ತಾ ಹೋಗುತ್ತೆ. ಆ ಚಂದ್ರಗ್ರಹಣ ಇಲ್ಲಿ ಚಂದ್ರ ಸೇರಿದಂತೆ ಏನಾಗುತ್ತೆ, ಗ್ರಹಣ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಸೂರ್ಯಗ್ರಹಣ ನಾವೇನಾದರೂ ಮತ್ತೆ ನೋಡಬೇಕು ಅಂದರೆ ಹಲವು ತಿಂಗಳುಗಳ ಕಾಯಬೇಕು, ವರ್ಷಗಟ್ಟಲೆ ಕಾಯಬೇಕು. ಆದರೆ ಈಗ ವಿಜ್ಞಾನಿಗಳು ಈ ಸೂರ್ಯಗ್ರಹಣ ಅಧ್ಯಯನಕ್ಕೆ ಅಂತಲೇ ಇಲ್ಲಿ ತಾವೇ ಒಂದು ಗ್ರಹಣವನ್ನು ಸೃಷ್ಟಿಸಿದ್ದಾರೆ. ನಾನು ನಿಮಗೆ ಇಲ್ಲಿ ಈ ಸೂರ್ಯಗ್ರಹಣದ ಅಧ್ಯಯನ ಯಾಕೆ ಮಾಡ್ತಿದ್ದಾರೆ, ಇದರಿಂದ ಏನು ಲಾಭ ಆಗುತ್ತೆ, ಸೈಂಟಿಸ್ಟ್ಗಳು ಮಾಡ್ತಿರುವಂತಹ ಸೂರ್ಯಗ್ರಹಣ ಹೇಗಿರುತ್ತೆ, ಇದರಿಂದ ನಮ್ಮ ಭೂಮಿಗೆ ಏನಾದರೂ ಆಪತ್ತು ಬರುತ್ತಾ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ವಿಜ್ಞಾನಿಗಳು ಮಾಡ್ತಿರುವಂತಹ ಸೂರ್ಯಗ್ರಹಣದ ಬಗ್ಗೆ ಹೇಳ್ತೀನಿ. ಆಮೇಲೆ ನಿಮಗೆ ಯಾಕಾಗಿ ಎಕ್ಸ್ಪೆರಿಮೆಂಟ್ ಅನ್ನೋದನ್ನು ವಿವರಿಸ್ತೀನಿ. ಆಕಾಶದಲ್ಲಿ ಮಾನವ ನಿರ್ಮಿತ ಸೂರ್ಯಗ್ರಹಣ ಉಂಟು ಮಾಡೋಕ್ಕೆ ಈಗ ಒಂದು ನೌಕೆ ಬಾಹ್ಯಾಕಾಶ ಸೇರಿದೆ. ಅದರ ಹೆಸರು ಪ್ರೋಬಾ 3. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ. ಆದರೆ ಈ ನೌಕೆಯನ್ನು ಆಕಾಶಕ್ಕೆ ಹಾರಿಸಿದ್ದು ನಮ್ಮ ದೇಶದ ಇಸ್ರೋ. ಶ್ರೀಹರಿಕೋಟದಲ್ಲಿ PSLV C-59 ರಾಕೆಟ್ ಈ ಪ್ರೋಬಾ 3 ನೌಕೆಯನ್ನು ಬಾಹ್ಯಾಕಾಶಕ್ಕೆ ಸೇರಿಸಿದೆ. ಪ್ರೋಬಾ ಅನ್ನೋದು ಒಂದು ಲ್ಯಾಟಿನ್ ಭಾಷೆಯ ಪದ. ಪ್ರೋಬಾ ಅಂದರೆ ಪ್ರಯತ್ನಿಸೋಣ ಅಂತ ಅರ್ಥ, ಅಂದರೆ ಟ್ರೈ ಮಾಡೋಣ ಅಂತ ಅರ್ಥ. ಇವರೇನು ಪ್ರಯತ್ನಿಸ್ತಾರೆ ಅಂದರೆ ಈ ಕೃತಕ ಸೂರ್ಯಗ್ರಹಣ ಏನಿದೆ ಅದರ ಸೃಷ್ಟಿಯನ್ನೇ ಇವರಲ್ಲಿ ಪ್ರಯತ್ನಿಸೋಣ ಅಂತ ಹೇಳ್ತಾ ಇದ್ದಾರೆ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಕಾನ್ಸೆಪ್ಟ್ ಇದು, ಕೃತಕ ಸೂರ್ಯಗ್ರಹಣ ಸೃಷ್ಟಿಸೋದು. ಈ ಹಿಂದೆ ಕೂಡ ಸೂರ್ಯನ ಅಧ್ಯಯನಕ್ಕೆ ಪ್ರೋಬಾ 1, ಪ್ರೋಬಾ 2 ಹೋಗಿತ್ತು. ಈ ಬಾರಿ ಸೂರ್ಯಗ್ರಹಣದ ಅಧ್ಯಯನಕ್ಕೆ ಅಂತ ಇಲ್ಲಿ ಪ್ರೋಬಾ 3 ಹೋಗ್ತಾ ಇದೆ. ಪ್ರೋಬಾ 3ನಲ್ಲಿ 2 ಉಪಗ್ರಹ ಇದ್ದಾವೆ. ಒಂದು ಅಕಲ್ಟರ್, ಇನ್ನೊಂದು ಕರೋನಾಗ್ರಾಫ್. ಈ 2 ಉಪಗ್ರಹಗಳ ಕೆಲಸ ನಿಮಗೆ ನಿಜವಾಗ್ಲೂ ಆಶ್ಚರ್ಯ ತೋರುತ್ತೆ. ಈ 2 ಉಪಗ್ರಹವೇ ಆಕಾಶದಲ್ಲಿ ಸೂರ್ಯಗ್ರಹಣ ಸೃಷ್ಟಿ ಮಾಡೋದು. ಅದು ಹೇಗೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಅಕಲ್ಟರ್ ಉಪಗ್ರಹ, ಈ ಉಪಗ್ರಹ 200 kg ತೂಕ ಇದೆ. ಕರೋನಾಗ್ರಾಫ್ ಅನ್ನೋದು 340 kg ತೂಕ ಇದೆ. ಈ ಉಪಗ್ರಹಗಳು ಎರಡೂ ಕೂಡ ಒಂದರ ಒಂದಿಂದ ಭೂಮಿಯನ್ನು ಸುತ್ತುತ್ತಾ ಇರುತ್ತೆ. ಈ 2 ಉಪಗ್ರಹಗಳ ಅಂತರ ಬರೀ 150 ಮೀಟರ್ ದೂರ. ಅಂದರೆ ಅಕಲ್ಟರ್ಗೂ ಮತ್ತು ಕರೋನಾಗ್ರಾಫ್ಗೂ ಇರುವಂತಹ ಅಂತರ 150 ಮೀಟರ್. ಈ ದೂರದಲ್ಲೇ ಇದ್ದುಕೊಂಡು ಇಡೀ ಭೂಮಿಯನ್ನು ಇವೆರಡೂ ಉಪಗ್ರಹಗಳು ರೌಂಡ್ ಆಗ್ತಾ ಇರುತ್ತೆ. ಅಂದರೆ ಇವೆರಡೂ ಉಪಗ್ರಹಗಳ ದೂರ ಏನಿದೆ 1 ಮಿಲಿಮೀಟರ್ನಷ್ಟು ಕೂಡ ಹೆಚ್ಚು ಕಮ್ಮಿ ಆಗೋಂಗಿಲ್ಲ. ಅತ್ತ ಆ ಕಡೆ ಈ ಕಡೆನೂ ಅದು ಹೋಗೋಂಗಿಲ್ಲ, ಸರಿದಾಡೋಂಗಿಲ್ಲ. ಎಕ್ಸಾಕ್ಟಾಗಿ 150 ಮೀಟರ್ ದೂರದಲ್ಲೇ ಇರಬೇಕು. ಇದನ್ನು ಫಾರ್ಮೇಷನ್ ಫ್ಲೈವಿಂಗ್ ಅಂತೀವಿ. ಫಾರ್ಮೇಷನ್ ಫ್ಲೈಯಿಂಗ್ ಅಂದರೆ ಒಂದರಿಂದ ಎಕ್ಸಾಕ್ಟಾಗಿ ಅದು ಸುತ್ತುತ್ತಾ ಇರುತ್ತೆ ಭೂಮಿಯನ್ನು. ಒಂದೇ ಸ್ಪೀಡು, ಒಂದೇ ದಿಕ್ಕಲ್ಲಿ, ಒಂದೇ ಅಳತೆಯಲ್ಲಿ 2 ಉಪಗ್ರಹ ಭೂಮಿಯನ್ನು ಸುತ್ತಾಗ್ತಾ ಇರುತ್ತೆ. 1 ಮಿಲಿಮೀಟರ್ ಕೂಡ ವ್ಯತ್ಯಾಸ ಆಗದಂತೆ 2 ಉಪಗ್ರಹಗಳು 150 ಮೀಟರ್ ಅಂತರದಲ್ಲಿ ಸುತ್ತೋದೇ ಇಲ್ಲಿ ಒಂದು ದೊಡ್ಡ ಸವಾಲಿನ ಕೆಲಸ. ಈ ರೀತಿ ಭೂಮಿಯನ್ನು ಸುತ್ತುತ್ತಿರುವಂತಹ 2 ಉಪಗ್ರಹಗಳು ಏನು ಮಾಡುತ್ತೆ ಅಂತಂದರೆ,
ಬಾಹ್ಯಾಕಾಶದಲ್ಲೇ ಸೂರ್ಯಗ್ರಹಣವನ್ನು ಸೃಷ್ಟಿ ಮಾಡುತ್ತೆ. ಈ ಉಪಗ್ರಹಗಳನ್ನೇ ಯಾಕೆ ಬಳಸಿ ಸೂರ್ಯಗ್ರಹಣ ಸೃಷ್ಟಿಸಬೇಕು? ಇದನ್ನು ಯಾಕೆ ಸ್ಟಡಿ ಮಾಡಬೇಕು? ಭೂಮಿ ಮೇಲಿದ್ದಾಗಲೇ ಸ್ಟಡಿ ಮಾಡ್ಬೋದಲ್ವ? ಭೂಮಿ ಮೇಲೆ ನಿಂತ್ಕೊಂಡು ಸೂರ್ಯಗ್ರಹಣ ಆಗೋದನ್ನು ನೋಡಿ ಸ್ಟಡಿ ಮಾಡ್ಬೋದಿತ್ತಲ್ವಾ ಅಂತ ನೀವಿಲ್ಲಿ ಅಂದ್ಕೋಬೋದು. ಈ ಪ್ರೋಬಾ 3 ಉದ್ದೇಶನೇ ಇಲ್ಲಿ ಸೂರ್ಯಗ್ರಹಣ ಸೃಷ್ಟಿಸಿ ಸೂರ್ಯನ ಅಧ್ಯಯನ ಮಾಡೋದು. ನಾನು ನಿಮಗೆ ಮೊದಲೇ ಹೇಳಿದೆ, ಸೂರ್ಯಗ್ರಹಣ ವರ್ಷಕ್ಕೆ 1 ಸಾರಿ ಅಥವಾ 2 ಸಾರಿ ಆಗುತ್ತೆ ಅಂತ. ಅದರಲ್ಲೂ ಸಂಪೂರ್ಣ ಸೂರ್ಯಗ್ರಹಣ ಅನ್ನೋದನ್ನು ನಾವು ನೋಡಬೇಕಂದ್ರೆ ಸರಿ ಸುಮಾರು ಒಂದು 18 ತಿಂಗಳು ಕಾಯಬೇಕಾಗತ್ತೆ. ಸಾಮಾನ್ಯವಾಗಿ ವಿಜ್ಞಾನಿಗಳು ಇಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಮಾತ್ರನೇ ಸೂರ್ಯನ ವಾತಾವರಣದ ಹೊರಪದರವನ್ನು ಅಧ್ಯಯನ ಮಾಡ್ತಾರೆ. ಬೇರೆ ಟೈಮಲ್ಲಿ ಸೂರ್ಯನ ಹೊರ ವಾತಾವರಣದ ಅಧ್ಯಯನ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಸೂರ್ಯನಿಗೂ ಭೂಮಿಗೂ ಮಧ್ಯೆ ಚಂದ್ರ ಅಡ್ಡ ಬಂದಾಗಲೇ ಇಲ್ಲಿ ಸೂರ್ಯನ ಸುತ್ತ ಒಂದು ರಿಂಗ್ ಕಾಣಿಸ್ಕೊಳ್ಳುತ್ತೆ. ಸೂರ್ಯನ ಸುತ್ತ ಒಂದು ವಿಶೇಷ ಬೆಳಕು ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾವು ಕರೋನಾ ಅಂತ ಕರಿತೀವಿ. ಈ ಕರೋನಾ ಅಧ್ಯಯನ ಮಾಡೋಕ್ಕೆ ಅಂತಲೇ ವಿಜ್ಞಾನಿಗಳು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರೋದು. ಇಲ್ಲಿ ಭೂಮಿ ಮೇಲೆ ಸೂರ್ಯಗ್ರಹಣ ಆದಾಗ ಹೆಚ್ಚು ಕಾಲ ಸೂರ್ಯನನ್ನು ಅಧ್ಯಯನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿ ಬಾರಿ ಇಲ್ಲಿ ಸೂರ್ಯಗ್ರಹಣ ಒಂದೇ ಪ್ರದೇಶದಲ್ಲಿ ಕಾಣಿಸ್ಕೊಳಲ್ಲ. ಒಂದೊಂದು ಬಾರಿ ಒಂದೊಂದು ದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಷ್ಟೋ ಬಾರಿ ಇಲ್ಲಿ ಸೂರ್ಯಗ್ರಹಣ ಆದಂಥ ಟೈಮಲ್ಲಿ ಮೋಡಗಳು ಕೂಡ ಅಡ್ಡ ಬಂದ್ಬಿಡ್ತವೆ. ಮಳೆ ವಾತಾವರಣ ಇರುತ್ತೆ. ಮೋಡ ಅಡ್ಡ ಬಂದಿರೋದ್ರಿಂದ ನಾವಿಲ್ಲಿ ಸೂರ್ಯಗ್ರಹಣವನ್ನು ನೋಡೋಕ್ಕೆ ಆಗಲ್ಲ, ವಿಜ್ಞಾನಿಗಳಿಗೂ ಆಗಲ್ಲ. ಸೂರ್ಯಗ್ರಹಣ ಅಧ್ಯಯನ ಮಾಡಬೇಕು ಅಂತಂದರೆ ಬೇರೆ ಬೇರೆ ದೇಶಗಳಿಗೂ ಕೂಡ ವಿಜ್ಞಾನಿಗಳು ಹೋಗಬೇಕಾಗುತ್ತೆ. ಇದೊಂದು ದೊಡ್ಡ ಸಮಸ್ಯೆ. ಅದಕ್ಕಿಂತ ದೊಡ್ಡ ಸಮಸ್ಯೆ ಏನಂತಂದರೆ ಸೂರ್ಯಗ್ರಹಣ ಸಂಭವಿಸೋ ಅವಧಿ ತುಂಬ ಕಡಿಮೆ ಇದೆ. 1-2 ನಿಮಿಷಗಳಲ್ಲಿ ಈ ಸೂರ್ಯಗ್ರಹಣ ಮುಗಿದೋಗುತ್ತೆ. ಇಷ್ಟು ಚಿಕ್ಕ ಟೈಮಲ್ಲಿ ಹೆಂಗೆ ಅಧ್ಯಯನ ಮಾಡೋಕ್ಕಾಗುತ್ತೆ? ಆ ಮೋಡ ಮುಸುಕಿದ್ರೆ ಅದು ಕಾಣಿಸಲ್ಲ. ಈ ಕಾರಣಕ್ಕೆ ವಿಜ್ಞಾನಿಗಳು ಏನು ಮಾಡಿದ್ದಾರೆ, ಆಕಾಶಕ್ಕೆ ಹೋಗಿ ಆಕಾಶದಲ್ಲೇ ಒಂದು ಕೃತಕ ಸೂರ್ಯಗ್ರಹಣ ಸೃಷ್ಟಿ ಮಾಡಿ ಅಲ್ಲಿ ಸೂರ್ಯನ ಅಧ್ಯಯನ ಮಾಡುವಂಥ ಪ್ಲಾನ್ ಇವ್ರದ್ದು. ಈಗ ಹಾಕ್ಕೊಂಡಿರೋ ಪ್ಲಾನ್ ಪ್ರಕಾರ ವಿಜ್ಞಾನಿಗಳು ವರ್ಷಕ್ಕೆ 50 ಸೂರ್ಯಗ್ರಹಣವನ್ನು ಅವರು ಸೃಷ್ಟಿ ಮಾಡ್ತಾರೆ. ಒಂದೊಂದು ಸೂರ್ಯಗ್ರಹಣದ ಅವಧಿ ಕೂಡ ಇಲ್ಲಿ 6 ಗಂಟೆ ಕಾಲ ಇರುತ್ತೆ. ಸೂರ್ಯಗ್ರಹಣ ಅಧ್ಯಯನ ಮಾಡುವ ಉದ್ದೇಶ ಏನಂತಂದರೆ ಇಲ್ಲಿ ಸೂರ್ಯನಿಂದ ಬರುವಂತಹ ಪ್ರಖರ ಬೆಳಕನ್ನು ಇಲ್ಲಿ ಚಂದ್ರ ತಡೆಗಟ್ತಾನೆ. ಸೂರ್ಯನ ಸುತ್ತ ಇರುವಂತಹ ಕರೋನಾ ಇಲ್ಲಿ ಭೂಮಿ ಕಾಣಿಸುತ್ತೆ. ಇಲ್ಲಿ ಸೂರ್ಯನ ಹೊರಪದರವಾಗಿರುವಂತಹ ಕರೋನಾ ಸೂರ್ಯನ ಮೇಲ್ಮೈಗಿಂತಲೂ ಹೆಚ್ಚು ಬಿಸಿಯಾಗಿದೆ ಅನ್ನೋದೇ ಈ ಅಧ್ಯಯನಕ್ಕೆ ಒಂದು ಕಾರಣ. ಎಕ್ಸಾಂಪಲ್ ಹೇಳೋದಾದರೆ, ನಾವು ಒಂದು ಗುಡ್ಡೆಗೆ ಒಂದು ಬೆಂಕಿ ಹಾಕಿರ್ತೀವಿ ಅಂತ ಅಂದ್ಕೊಳ್ಳೋಣ. ಆ ಬೆಂಕಿ ಇರೋ ಸೌದೆ ಸುಡೋಕ್ಕಿಂತಲೂ ಅದರ ಮೇಲ್ಭಾಗದಲ್ಲಿ ಜ್ವಾಲೆ ಬರ್ತಾ ಇರುತ್ತಲ್ಲ, 1-2 ಅಡಿ ಎತ್ತರದಲ್ಲಿರುವಂತಹ ಹಬೆ ಜ್ವಾಲೆ ಏನಿದೆ ಅದೇ ತುಂಬ ಜಾಸ್ತಿ ಬಿಸಿಯಾಗಿರುತ್ತಲ್ಲ, ಅದೇ ರೀತಿ ಈ ಸ್ಟಡಿನೂ ಕೂಡ ಅದೇನೆ. ಇಲ್ಲಿ ಸುಡ್ತಿರುವಂತಹ ಸೂರ್ಯನಿಗಿಂತ ಸೂರ್ಯನ ಹೊರಭಾಗದಲ್ಲಿ ಜಾಸ್ತಿ ಬಿಸಿ ಇದೆಯಂತೆ. ಅಂದರೆ ಸೂರ್ಯನ ಮೇಲ್ಮೈಯನ್ನು ಫೋಟೋಸ್ಪಿಯರ್ ಅಂತೀವಿ. ಸೂರ್ಯನ ಮೇಲ್ಮೈ 5500 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದರೆ ಕರೋನಾ ಅಂದರೆ ಸೂರ್ಯನ ಹೊರಗಿನ ಭಾಗ ಏನಿದೋ ಅದು ಬರೋಬ್ಬರಿ 1 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ಗೂ ಜಾಸ್ತಿ ಬಿಸಿ ಇರುತ್ತೆ. ಈಗ ಅರ್ಥ ಆಯ್ತಲ್ಲ, ಸುಡ್ತಿರೋ ಸೂರ್ಯನಿಗಿಂತಲೂ ಅದರ ಹೊರಗಿನ ಭಾಗ ಯಾಕೆ ಜಾಸ್ತಿ ಬಿಸಿ ಅಂತ ತಿಳ್ಕೊಳ್ಳೋದೇ ಈ ಅಧ್ಯಯನದ ಉದ್ದೇಶ. ಸೂರ್ಯಗ್ರಹಣದ ಟೈಮಲ್ಲಿ ಮಾತ್ರನೇ ಈ ಕರೋನಾ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಇದರ ಅಧ್ಯಯನ ಮಾಡಬೇಕು ಅಂದರೆ ವರ್ಷಗಟ್ಟಲೆ ಕಾಯಬೇಕು. ಈಗ ವಿಜ್ಞಾನಿಗಳು ಯಾವಾಗ ಬೇಕಂದರೆ ಆವಾಗ ಸೂರ್ಯಗ್ರಹಣ ಕ್ರಿಯೇಟ್ ಮಾಡ್ಬೋದು. ಒಂದೊಂದು ಸಾರಿಗೂ 6 ಗಂಟೆ ಟೈಮ್ ಇರುತ್ತೆ. 6 ಗಂಟೆ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಈಗ ನಿಮಗೆ ಈ ಸೂರ್ಯಗ್ರಹಣವನ್ನು ವಿಜ್ಞಾನಿಗಳು ಹೇಗೆ ಮಾಡ್ತಾರೆ ಅನ್ನೋಂಥ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಗೆ ಇನ್ನೂ ವಿವರಿಸ್ತೀನಿ. ಇಸ್ರೋ ಇಲ್ಲಿ ಬಾಹ್ಯಾಕಾಶಕ್ಕೆ ಹಾರಿಸಿರೋದು 2 ಉಪಗ್ರಹ. ಒಂದು ಅಕಲ್ಟರ್, ಇದು 200 kg ಇದೆ. ಇನ್ನೊಂದು ಕರೋನಾಗ್ರಾಫ್, ಇದು 340 kg ತೂಕ ಇದೆ. ಈ 2 ಉಪಗ್ರಹಗಳು ಈ ಮೊದಲೇ ಹೇಳಿದ್ದೀನಿ 150 ಮೀಟರ್ ದೂರದಲ್ಲೇ ಒಂದರ ಹಿಂದೆ ಒಂದು ಭೂಮಿಯನ್ನು ರೌಂಡ್ ಹಾಕ್ತಿರುತ್ತೆ. ಇಲ್ಲಿ ಮುಂಭಾಗದಲ್ಲಿರೋದು ಅಕಲ್ಟರ್, ಅದರ ಹಿಂದೆ ಸುತ್ತುತ್ತಾ ಇರೋಂಥದ್ದು ಕರೋನಾಗ್ರಾಫ್. ಮುಂಭಾಗದ ಅಕಲ್ಟರ್ನಲ್ಲಿ 1.5 ಮೀಟರ್ನಷ್ಟು ಅಗಲವಾದ ಒಂದು ರೌಂಡ್ ಆಗಿರೋ ಬಿಲ್ಲೆ ಇದೆ. ಅಂದರೆ ನೀವು ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಅಕಲ್ಟರ್ನಲ್ಲಿ ಒಂದು ರೌಂಡ್ ಶೇಪ್ ಪ್ಲೇಟ್ ಇರುತ್ತೆ. ಇದು ಏನು ಮಾಡುತ್ತೆ ಅಂದರೆ ಸೂರ್ಯನಿಂದ ಬರುವಂತಹ ಬೆಳಕನ್ನು ಅದು ತಡೆಯುತ್ತೆ. ಹಿಂಭಾಗದಲ್ಲಿ ಬರೆದಂತೆ ಅದು ಅಕಲ್ಟರ್ ತಡೆಯುತ್ತೆ. ಅಕಲ್ಟರ್ ಹಿಂದೆನೇ ಬರ್ತಿರುವಂತಹ ಕರೋನಾಗ್ರಾಫಿಗೆ ಇಲ್ಲಿ ಸೂರ್ಯನ ಬೆಳಕು ಕಾಣಿಸಲ್ಲ. ಅಂದರೆ ಅಕಲ್ಟರ್ನಲ್ಲಿ ಇಲ್ಲಿ ಅಕಲ್ಟರ್ ಏನೇ ಅಂದರೆ ಚಂದ್ರನ ರೀತಿ ಕೆಲಸ ಮಾಡುತ್ತೆ. ಸೂರ್ಯ ಆ ಭಾಗದಲ್ಲಿದ್ದಾನೆ, ಅಕಲ್ಟರ್ ಇಲ್ಲಿದೆ ಅಂದರೆ ಚಂದ್ರನ ರೀತಿ ಅಡ್ಡ ಬರ್ತಾನೆ. ಹಿಂಭಾಗದಲ್ಲಿರುವ ಕರೋನಾಗ್ರಾಫಿಗೆ ಇದು ಅಡ್ಡ ಆಗೋದ್ರಿಂದ ಸೂರ್ಯನ ಬೆಳಕು ನೇರವಾಗಿ ಅಲ್ಲಿ ಬೀಳಲ್ಲ. ಹಿಂದಿರೋ ಕರೋನಾಗ್ರಾಫಿಗೆ ಸೂರ್ಯಲ್ಲಿ ಏನಾಗ್ತಾನೆ ಸಂಪೂರ್ಣವಾಗಿ ಕಾಣಿಸಲ್ಲ. ಸೂರ್ಯನ ಸುತ್ತ ಇರುವಂತಹ ಕರೋನಾ ಮಾತ್ರ
ಅಕಲ್ಟರ್ ಮೂಲಕ ಕಾಣುತ್ತೆ. ಅಕಲ್ಟರ್ ಸುತ್ತ ಸೂರ್ಯನ ಕರೋನಾ ಕಾಣಿಸ್ತಾ ಹೋಗುತ್ತೆ. ಅಂದರೆ ಸೂರ್ಯನ ನೇರವಾದ ಬೆಳಕು ಕಾಣಿಸದೆ ಇಲ್ಲಿ ಸೂರ್ಯನ ಹೊರಭಾಗದ ಬೆಳಕು ಕಾಣಿಸುತ್ತೆ. ಭೂಮಿಯನ್ನು ಸುತ್ತುತ್ತಲೇ ಇಲ್ಲಿ ಕರೋನಾಗ್ರಾಫ್ ಸೂರ್ಯಗ್ರಹಣದ ದರ್ಶನ ಆಗುತ್ತೆ. ಮೊದಲಿಂದಲೂ ಬರ್ತಿದ್ದಂತಹ ಬೆಳಕುಗೂ ಏಕಾಏಕಿ ಅಕಲ್ಟರ್ ಅಡ್ಡ ಬಂದಾಗ ಬರುವಂತಹ ಬೆಳಕುಗೂ ಇಲ್ಲಿ ವ್ಯತ್ಯಾಸ ಇರುತ್ತೆ. ಆಗ ಸೂರ್ಯನ ಹೊರಭಾಗದಲ್ಲಿ ಎಷ್ಟು ತಾಪಮಾನ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹೀಗೆ ಯಾಕೆ ಆಗ್ತಿದೆ ಅನ್ನೋದನ್ನು ಈ ಕರೋನಾಗ್ರಾಫ್ ಇಲ್ಲಿ ಪತ್ತೆ ಹಚ್ಚುತ್ತೆ. ಇಲ್ಲಿ ನೀವು ಮುಖ್ಯವಾಗಿ ಏನು ಗಮನಿಸಬೇಕು ಅಂದರೆ ಬಾಹ್ಯಾಕಾಶದಲ್ಲಿ ನಡೆಯುವಂತಹ ಈ ಎಕ್ಸ್ಪೆರಿಮೆಂಟ್ ನಿಮ್ಗೆ ಕಾಣಿಸಲ್ಲ. ಹಾಗೆ ಸೂರ್ಯಗ್ರಹಣವನ್ನು ನೀವು ನೋಡೋಕ್ಕೂ ಆಗಲ್ಲ. ಭೂಮಿ ಮೇಲೆ ಸೂರ್ಯಗ್ರಹಣ ಇಲ್ಲಿ ಕಾಣಿಸಲ್ಲ. ಅಂದರೆ ಅಕಲ್ಟರ್ ಇಲ್ಲಿ ಚಂದ್ರನ ರೀತಿ ಕೆಲಸ ಮಾಡ್ತಿದ್ರೆ ಕರೋನಾಗ್ರಾಫ್ ಭೂಮಿ ರೀತಿ ಕೆಲಸ ಮಾಡುತ್ತೆ. ಇದು ಎರಡು ಉಪಗ್ರಹಗಳು ಸೇರಿ ಒಂದು ಕೃತಕ ಸೂರ್ಯಗ್ರಹಣವನ್ನು ಸೃಷ್ಟಿ ಮಾಡುತ್ತೆ. ವಿಜ್ಞಾನಿಗಳಿಗೆ ಮಾತ್ರನೇ ಇದು ಕಾಣಿಸೋದು. ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ, ಆ ಕ್ಯಾಮ್ರಾ ಮೂಲಕ ಇದೆಲ್ಲ ಕಾಣಿಸುತ್ತೆ. ಗಂಟೆಗಟ್ಟಲೆ ಅವರು ಈ ಸೋಲಾರ್ ಎಕ್ಲಿಪ್ಸನ್ನು ಅಬ್ಸರ್ವ್ ಮಾಡ್ಬೋದು. ಭೂಮಿ ಮೇಲಿರೋರಿಗೆ ಏನೂ ಕಾಣೋದೇ ಇಲ್ಲ. ಈ ಎರಡು ಸ್ಯಾಟಲೈಟು 2 ವರ್ಷ ಕಾಲ ಭೂಮಿಯನ್ನು ಸುತ್ತುತ್ತಾ ಇರುತ್ತೆ. ಇಲ್ಲಿ ವರ್ಷಕ್ಕೆ 50 ಸರಿ ಇಂಥ ಸೂರ್ಯಗ್ರಹಣ ಸೃಷ್ಟಿಸಿ ಅದು ಎಕ್ಸ್ಪೆರಿಮೆಂಟ್ ಮಾಡುತ್ತೆ. 2 ವರ್ಷದಲ್ಲಿ ಅಂದರೆ 100 ಬಾರಿ ಬಾಹ್ಯಾಕಾಶದಲ್ಲೇ ಈ ಪ್ರಯೋಗ ಮಾಡುತ್ತೆ. ಈ ಯೋಜನೆಯಲ್ಲಿ 13ಕ್ಕೂ ಹೆಚ್ಚು ದೇಶಗಳು ಪಾಲ್ಗೊಂಡಿದ್ದಾವೆ. ಇದಕ್ಕೆ 200 ಮಿಲಿಯನ್ ಯೂರೋ ಖರ್ಚು ಮಾಡಿದ್ದಾರೆ. ಹೆಮ್ಮೆಯ ವಿಚಾರ ಏನಂತಂದರೆ ಈ ಉಪಗ್ರಹವನ್ನು ಆಕಾಶಕ್ಕೆ ಸೇರಿಸಿದ್ದು ನಮ್ಮ ಇಸ್ರೋ ವಿಜ್ಞಾನಿಗಳು. ಸೂರ್ಯಗ್ರಹಣದ ಕೌತುಕದ ಬಗ್ಗೆ ವಿಜ್ಞಾನಿಗಳು ಇಲ್ಲಿ ತಿಳ್ಕೋತಾರೆ. ಸೂರ್ಯನ ಮೇಲಿನ ತಾಪಮಾನ ಹೀಗ್ಯಾಕೆ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅನ್ನೋದನ್ನು ಅವರು ತಿಳ್ಕೋತಾರೆ. ಇಲ್ಲಿ ಗ್ರಹಣದ ಟೈಮಲ್ಲಿ ಸೂರ್ಯನಿಂದ ಬರುವಂತಹ ವಿಕಿರಣಗಳ ಬಗ್ಗೆ ಕೂಡ, ಹಾಗೆ ಪ್ಲಾಸ್ಮಾ ಬಗ್ಗೆ ಕೂಡ ಇವರು ಅಧ್ಯಯನ ಮಾಡ್ತಾರೆ. ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತಂದರೆ ಸೂರ್ಯನಿಂದ ಶಕ್ತಿ ಅಂದರೆ ಬೆಳಕು ಕಿರಣಗಳು ಬಿಡುಗಡೆ ಆಗ್ತಿರುತ್ತಲ್ಲ, ಅದರಿಂದ ಮುಂದಿನ ದಿನಗಳಲ್ಲಿ ನಾವು ಸ್ಯಾಟಲೈಟ್ಗಳನ್ನು ಆರಿಸ್ತೀವಿ, ಅದಕ್ಕೇನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಭೂಮಿ ಮೇಲೆ ಏನೇನು ಪವರ್ ಗ್ರಿಡ್ಗಳಿದ್ದಾವೆ ಅದಕ್ಕೆ ಏನಾದರೂ ಸೂರ್ಯನ ಬೆಳಕಿಂದ ಎಫೆಕ್ಟ್ ಆಗುತ್ತಾ, ಸೂರ್ಯನ ಜ್ವಾಲೆಯಿಂದ ಏನಾದರೂ ಎಫೆಕ್ಟ್ ಆಗುತ್ತಾ, ಸೌರ ಮಾರುತಗಳು ಹಾಗೆ ಮೊಬೈಲ್ ನೆಟ್ವರ್ಕ್ ಸಿಸ್ಟಮ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋದೆಲ್ಲವನ್ನು ಈ ಒಂದು ಪ್ರಯೋಗದಿಂದ ತಿಳ್ಕೊಬೋದು. ವಿಜ್ಞಾನಿಗಳು ಮಾಡ್ತಿರುವಂತಹ ಈ ಪ್ರಯತ್ನದ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.